ನಮಸ್ತೆ. ಇದೆಂತ ಗೊತ್ತುಂಟಾ? ಇದೊಂದು ಬಗೆಯ ಅಡಿಕೆ ತಳಿ, ಟ್ರಯಾಂಡರ್ ಅಂತೇಳಿ ಹೆಸರು. ಇದನ್ನು ನಮ್ಮೂರಲ್ಲೆಲ್ಲ ಸಿಂಗಾಪುರ ಅಡಿಕೆ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೋಗ ಇಲ್ಲ, ನೀರಾವರಿ ಬೇಕಾಗಿಲ್ಲ, ಗೊಬ್ಬರ ಬೇಕಿಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿ ಇಳುವರಿ ಬರ್ತದೆ. ವಾರ್ಷಿಕವಾಗಿ 2 ರಿಂದ 3 kg ಯಾವುದೇ ತೊಂದರೆ ಇಲ್ಲದೆ ಇಳುವರಿ ಸಿಗ್ತದೆ. ಉತ್ತರ ಭಾರತದಲ್ಲಿ ಇದಕ್ಕೆ ಬೇಡಿಕೆ ಜಾಸ್ತಿ. ದೀಪಾವಳಿ ಸಮಯದಲ್ಲಿ ಒಳ್ಳೆಯ ರೇಟ್ ಇದೆ. ಸಾಧಾರಣ 300 ರಿಂದ 350 ರೂಪಾಯಿ kg ಸಿಗ್ತದೆ. ಅಡಿಕೆ ಹಣ್ಣಾದಾಗ ತುಂಬ ಚೆಂದ ಕಾಣ್ತದೆ ನೋಡಿ, ಕೆಂಪು ಬಣ್ಣ, ತಿನ್ನಲಿಕ್ಕೆ ರುಚಿ ಇದೆ, ಆದರೆ ತುಂಬ ಗಟ್ಟಿ. ಇದನ್ನು ಹೆಚ್ಚಾಗಿ ಹಬ್ಬದ ಸಮಯದಲ್ಲಿ ಮಾಲೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರಂತೆ ಉತ್ತರ ಭಾರತ ಪ್ರದೇಶದಲ್ಲಿ. ಇದು ಅಡಿಕೆಯ ಮರ ನೋಡಿ, ಇದಕ್ಕೆ 10 ವರ್ಷ ಆಯಿತು. ಇದು ತುಂಬ ತೋರ ಬರೋದಿಲ್ಲ ನೋಡಿ, ಇಷ್ಟೇ ಬಿದಿರಿನಾಗಿ ಕಾಣ್ತೇವೆ. ತುಂಬ ಗಟ್ಟಿ ಇದೆ. ನಾವು ಇದಕ್ಕೆ ಹತ್ತಿದ್ರೂ ಕೂಡ ಮುರಿದು ಬೀಳುವುದಿಲ್ಲ. ಇದರ ವಿಶೇಷತೆ ಅಂತ ಹೇಳಿದರೆ, ಇದರ ಬುಡದಲ್ಲಿ ತನ್ನಿಂದ ತಾನೇ ಪಿಳ್ಳೆ ಬಂದು ಗಿಡ ಆಗ್ತದೆ ನೋಡಿ. ಹಣ್ಣಾದ ನಂತರ ಬಿದ್ದರೆ ಅಲ್ಲೇ ಮೊಳಕೆ ಬರ್ತದೆ. ನಿರ್ವಹಣೆ ಏನಿಲ್ಲ.